ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಪದ್ಮಶಾಲಿ. ನಮ್ಮ ಸ್ವಂತ ಊರು ಬಂದು ನಾವು ಮೂಲ ನೆಲೆ ಆಂಧ್ರ ಪ್ರದೇಶ್, ಕರೀಂನಗರ್ ಡಿಸ್ಟಿಕ್ ಅಂತ. ನಾವು ಅಲ್ಲಿಂದ ವಲಸೆ ಬಂದವರು. ಮಂಡ್ಯ ಡಿಸ್ಟಿಕ್ಕು ಕೊಡಿಯಾಲ ವಿಲೇಜಲ್ಲಿ. ನಾನು ಮೊದಲು ಟೈಲರಿಂಗ್ ಮಾಡ್ತಿದ್ದೆ. ಆಮೇಲೆ ನನ್ನ ಮ್ಯಾರೇಜ್ ಆದಮೇಲೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿ ಇಲ್ಲಿ ವೀವಿಂಗ್ ಕಲಿತ್ಕೊಂಡೆ. ಇಲ್ಲೂ ಸಹ ನನಗೆ ಈ ಬೇಡಿಕೆ, ಕೈಮಗ್ಗ ಬಟ್ಟೆಗೆ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಅಲ್ಲಿ ನೇಕಾರರ ಸಮಸ್ಯೆಯಿಂದಾಗಿ ಇಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ಬಂದು ಇಲ್ಲಿ ಮಾಡ್ತಾ ಇದ್ದೆ. ಮೈಸೂರಿಗೂ ಮಂಡ್ಯಗೂ ಮಧ್ಯದಲ್ಲಿದೆ. ಬೆಂಗಳೂರಿಗೆ ನಾನು ಬಂದಾಗ 87ನೇ ಇಸ್ವಿಲಿ ಬಂದಿದ್ದೆ, 1987. ಅಲ್ಲಿ ಏನು ನಮಗೆ ಟೈಲರಿಂಗ್ ಮಾಡ್ತಿದ್ದೆ. ಅಲ್ಲಿ ಆಗ ತುಂಬ ಕಷ್ಟ, ಅವಾಗ ಸಂಪಾದನೆ ಇಲ್ಲ. ಅದರಿಂದ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಯಾಕಂದರೆ ಸಿಟಿ ಏನಾದ್ರು ಕೆಲಸ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದು ನಮ್ಮ ಮಾವ ಅವ್ರು ಬಂದುಬಿಟ್ಟು ಯಾಕೆ ಎಲ್ಲೋ ಹೋಗಿ ಯಾಕೆ ಮಾಡಬೇಕು, ನಮ್ಮ ಅವ್ರ ಮನೇಲಿ ಮಗ್ಗ ಇತ್ತು, ಆಗಲೇ ಕೈಮಗ್ಗ ಇತ್ತು. ನಮ್ಮ ಮನೇಲೆ ಕಲಿಸ್ಕೊಳ್ಳಿ ಅಂಥೇಳಿ ಅವರೇ ಸಹಾಯ ಮಾಡಿ ನಮ್ಮ ಮಾವ ಅವರೇ ಎಲ್ಲ ಕೈಮಗ್ಗ ಎಲ್ಲ ಕಲಿಸಿ ಈ ಲೋಟಸ್, ತಾವರೆ, ಮತ್ತು ಹಂಸ, ಈ ಗಿಳಿ, ಆನೆ, ಮತ್ತು ಈ ಥರ ಈ ಮೈಸೂರು ಮಲ್ಲಿಗೆ ಹೂ ಬರುತ್ತಲ್ಲ ಅದು, ಮತ್ತು ಪಾರಿಜಾತ ಗೊತ್ತಿರ್ಬೇಕು. ಕೊಡಿಯಾಲ ಸೀರೆ ಅಂದರೆ ಅದೇ ಪರ್ಟಿಕ್ಯುಲರ್. ಏನಾದರೂ ಏನೋ ಮನಸ್ಸಿಗೆ ಬಂದಿದ್ದು ಒಂದು ಎಲೆ ಬಳ್ಳಿ ಎಲ್ಲ ಹಾಕಲ್ಲ, ಅದು ಏನಾದ್ರು ಒಂದು ಇರಬೇಕು, ಮೈಸೂರಿಗೆ ಸಂಬಂಧಪಟ್ಟಿದ್ದು ಇರ್ಬೋದು. ಥರ ಎಲ್ಲ ಇದೆ, ಅದಕ್ಕೆ ಕೊಡಿಯಾಲ ಸೀರೆ ಅಂತ ನಾವು ಮಾಡ್ತಾಯಿದ್ದೀವಿ. ಹತ್ತಿ ನೂಲು, ಕಾಟನ್, ಮತ್ತು ಹತ್ತಿನಲ್ಲೇ ಖಾದಿ ಅಂತ ಬರುತ್ತೆ, ಖಾದಿ ನೂಲು, ರೇಷ್ಮೆ ನೂಲಲ್ಲೇ ಡೂಪಿಯನ್ ಅಂತ ಬರುತ್ತೆ, ಅದು ಉಪಯೋಗಿಸ್ತೀವಿ. ಮತ್ತು ಖಾದಿ ಮಾಡಿದ್ದೀವಿ. ಅದೇ ಖಾದಿ ಮಾಡೋದು ತುಂಬ ಡಿಫಿಕಲ್ಟ್, ತುಂಬ ಕಷ್ಟದ ಕೆಲಸ. ಅದಕ್ಕೋಸ್ಕರ ನಾವೀಗ ಏನು ಮಾಡ್ತೀವಿ, ಪಕ್ಕ ತಮಿಳ್ನಾಡು ಈರೋಡಿಂದ ತರಿಸ್ಕೊತಾ ಇದ್ದೀವಿ. ಅದು ನೂಲು ತಗೊಬರ್ತೀವಿ. ಮೊದಲು ಅದನ್ನು ವೈಂಡಿಂಗ್ ಮಾಡಬೇಕು, ಆಮೇಲೆ ವಾರ್ಪಿಂಗ್ ಮಾಡಬೇಕು. ವಾರ್ಪಿಂಗ್ ಆದಮೇಲೆ ಅವರು ರೋಲ್ ಮಾಡಿ ಕೊಡ್ತಾರೆ. ಅದನ್ನ ಮಗ್ಗಕ್ಕೆ ಅಳವಡಿಸಿ ಅದನ್ನು ನೂಲನ್ನು ಜಾಯಿಂಟ್ ಮಾಡಬೇಕು. ಖಾಲಿ ಆಗಿರುತ್ತಲ್ಲ ಆ ನೂಲಿಗೆ ಈ ನೂಲನ್ನ ಜಾಯಿಂಟ್ ಮಾಡೋ ಕೆಲಸ ಇರುತ್ತೆ. ಜಾಯಿಂಟ್ ಮಾಡಿ ಆನಂತರ ಅದನ್ನೆಲ್ಲ ನಾವು ರೀಡ್ ಒಳಗಡೆ ತೆಗೆದುಕೊಂಡು ಆನಂತರ ನಾವು ನೇಯ್ಗೆನ ಶುರು ಮಾಡಬೇಕಾಗುತ್ತೆ. ಸೀರೆ ಯಾವ ರೀತಿ ಬರಬೇಕು, ಕೆಲವರು ನಮಗೆ ಸ್ವಲ್ಪ ತೂಕ ಇರಬೇಕು ಅಂತಾರೆ, ಕೆಲವರು ಇಲ್ಲ ನಂಗೆ ಲೈಟ್ ವೆಯ್ಟ್ ಬೇಕಂತಾರೆ, ಹಗುರವಾಗಿರ್ಬೇಕಂತಾರೆ. ಅದಕ್ಕೆ ಅವ್ರು ಯಾವುದು ಹೇಳಿರ್ತಾರೋ ಅದಕ್ಕೆ ತಕ್ಕನಾದಂಥ ನಾವು ನೂಲನ್ನ ತರಿಸಿ ನೇಯ್ಗೆ ಮಾಡ್ತೀವಿ. ಅದಕ್ಕೋಸ್ಕರ ಅದು ಒಂದು ಉಪಯೋಗಿಸೋದು. ಸುಮ್ಮನೆ ಯಾರು ಅದಕ್ಕೊಂದು ಗುಣ ಇದೆ. ರೇಷ್ಮೆಗಾಗಲಿ, ಖಾದಿ ನೂಲ್ಗಾಗಲಿ, ಹತ್ತಿ ನೂಲ್ಗಾಗಲಿ ಆ ಗುಣ. ಬಿಸಿ ಟೈಮ್ನಲ್ಲಿ ತಣ್ಣಗಿರೋವಾಗ ಬಿಸಿ ಇರುತ್ತೆ. ಸೀರೆಗೆ 7.5 kg ಕಾಟನ್ ಬೇಕಾಗುತ್ತೆ. 7.5 kg ತಂದು ಅದು ವೈಂಡಿಂಗ್ ಮಾಡೋಕ್ಕೆ 2 ದಿನ ಕಾಲಾವಕಾಶ ತಗೊಳುತ್ತೆ. ಆನಂತರ ಅದು ವಾರ್ಪಿಂಗ್ ಹೋಗಬೇಕು. ವಾರ್ಪಿಂಗ್ ಮಿಷಿನ್ ಖಾಲಿ ಇದ್ದರೆ ಅದು 1 ದಿನ ಆಗುತ್ತೆ. ಆನಂತರ ಅದು ತಂದು ಮಗ್ಗಕ್ಕೆ ಅಳವಡಿಸಿ ಅದನ್ನ ಜಾಯಿಂಟಿಂಗ್ ಮಾಡೋ ಕೆಲಸ. ಜಾಯಿಂಟಿಂಗ್ ಮಾಡೋದು 2 ದಿನ ಆಗುತ್ತೆ. ಅದೆಲ್ಲ ಆಗಿ ಅದನ್ನೆಲ್ಲ ನಾವು ರಿಮೂವ್ ಮಾಡಿ, ಆ ರೀಡ್ನಲ್ಲೆಲ್ಲ ರಿಮೂವ್ ಮಾಡಿ ಅದನ್ನು ನೇಯ್ಗೆ ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೆ ಅದಕ್ಕೊಂದು ದಿನ ಬೇಕು. ಇಷ್ಟು ಕೆಲಸಗಳು ನಡಿಬೇಕಾದ್ರೆ ಕನಿಷ್ಠ 1 ವಾರದಿಂದ 10 ದಿನ ಹಿಡಿಯುತ್ತೆ. ವೀವಿಂಗ್ ಮಾಡಬೇಕಾದ್ರೆ ಒಂದು ಸಾದಾ ಸೀರೆ ಅಂತೀವಲ್ಲ, ಏನು ಕೆಲಸ ಜಾಸ್ತಿ ಇರಲ್ಲ, ಸಿಂಪಲ್ ವರ್ಕ್ ಇರುತ್ತೆ. ಆ ಸ್ಯಾರಿ ಮಾಡಬೇಕಂದ್ರೂ 2 ದಿನ ಬೇಕು, 2-3 ದಿನ ಆಗುತ್ತೆ. ಇನ್ನು ಸ್ವಲ್ಪ ಹೆವಿ ವರ್ಕ್, ಇವಾಗ ನಮಗೆ ತುಂಬ ಗ್ರ್ಯಾಂಡಾಗಿರಬೇಕು, ಚೆನ್ನಾಗಿರಬೇಕು, ನಾವು ಒಂದು ರಿಸೆಪ್ಷನ್ಗೆ ಯೂಸ್ ಮಾಡ್ತೀವಿ ಅಂತ ಕೆಲಸ ಜಾಸ್ತಿ ಆದಷ್ಟು ಸಮಯ ಜಾಸ್ತಿ ತಗೊಳುತ್ತೆ. ಕೆಲವು ಸೀರೆ ಇದ್ದಾವೆ ಬ್ರೊಕೇಡ್ ಅಂತ ಬರುತ್ತೆ, ಇಲ್ಲ ಕಳಂಜಲಿ ಟರ್ನಿಂಗ್ ಅಂತ ಬರುತ್ತೆ. ಅದು ಒಂದೊಂದು ಸೀರೆ 10 ದಿನ, 15 ದಿನ. ಕೆಲಸ ಜಾಸ್ತಿ ಆದಷ್ಟು ವೀವಿಂಗ್ ಕಡಿಮೆ. ಫುಲ್ ಪ್ರಾಸೆಸ್ ಅಂದರೆ ಇವಾಗ ನಾನು ಹೇಳಿದ್ನಲ್ಲ, ನೂಲು ತಂದು ಅದನ್ನ ವಾರ್ಪಿಂಗ್ ಮಾಡಿ ಜಾಯಿಂಟ್ ಮಾಡೋಕ್ಕೆ ಅಷ್ಟೇ ನಾವು ಬೇಗ ಮಾಡ್ತೀವಿ ಅಂದರೆ 10 ದಿನ ಆಗೇ ಆಗುತ್ತೆ. 8ರಿಂದ 10 ದಿನ ಆಗುತ್ತೆ. ಆ ನಂತರ ವೀವಿಂಗ್ ಸ್ಟಾರ್ಟ್ ಆದರೆ ಒಂದು ಸಾಧಾರಣ ಸೀರೆ ಅಂದರೆ ಒಂದು 2-3 ದಿನ ಆಗುತ್ತೆ. ಕೆಲಸ ಜಾಸ್ತಿ ಇದ್ದರೆ 1 ವಾರ ಆದರೂ ಆಗ್ಬೋದು, 10 ದಿನ ಬೇಕಾದ್ರೆ ಆಗ್ಬೋದು. ಕಲಾಂಜಲಿ ಅಂತ ಒಂದು ಸೀರೆ ನಾವು ಮಾಡ್ತಾ ಇದ್ದೀವಿ, ಅದು ಒಂದು 5-6 ದಿನ ಅಂತೂ ಆಗೇ ಆಗುತ್ತೆ ಕೈಮಗ್ಗದಲ್ಲಿ ನೇಯ್ಗೆ. ಅದೇ ಸೀರೆನ ಪವರ್ಲೂಮಲ್ಲಿ ಮಾಡಿದ್ರೆ ಒಂದು ದಿನಕ್ಕೆ ಆಗೋಗುತ್ತೆ, ಒಂದು 5-6 ಅವರ್ಸಲ್ಲಿ ಮುಗಿದೋಗುತ್ತೆ. ಆದರೆ ಇದು ನಮ್ಮ ಕೈಮಗ್ಗದಲ್ಲಿ ಮಾಡಿದಷ್ಟು ಒರಿಜಿನಾಲಿಟಿ ಇರಲ್ಲ. ನಾವು ಮಗ್ಗ ಕಲ್ತಿದ್ದೆ 87-90 ಅಂದ್ಕೊಳ್ಳಿ, ಆವಾಗ ಕಲ್ತಿದ್ದೆ. ಇವಾಗ ಯಾರು ಕಲಿತಾ ಇಲ್ಲ, ಯಾಕಂದರೆ ಇದು ತುಂಬ ಕಷ್ಟದ ಕೆಲಸ. ಎಲ್ಲ ಕೈನಲ್ಲೇ ಮಾಡಬೇಕು, ಕಾಲಿನಲ್ಲಿ ತುಳಿಬೇಕು, ಕಣ್ಣು ಕಿವಿ ಎಲ್ಲ ಕೆಲಸ ಮಾಡಬೇಕಾಗುತ್ತೆ.
ಅದರಿಂದ ಯಾರು ಕಲಿತಾ ಇಲ್ಲ. ಇದರಲ್ಲಿ ಸಂಪಾದನೆಯೂ ತುಂಬ ಕಡಿಮೆ. ಈಗ ನಮ್ಮ ಉದಾಹರಣೆಗೆ ಒಂದು ATMನಲ್ಲಿ ಹೋಗಿ ಒಬ್ಬ ಸೆಕ್ಯೂರಿಟಿಯಾಗಿ ಕುತ್ಕೊಂಡ್ರೆ ತಿಂಗಳಿಗೆ 15,000-20,000 ಸಂಬಳ ಇದೆ. ಇದರಲ್ಲಿ ಅಷ್ಟು ಮಾಡೋಕ್ಕಾಗಲ್ಲ. ಅದರಲ್ಲಿ ಈಗ ಕೈಮಗ್ಗ ಯಾರು ಕಲಿಯೋರಿಲ್ಲ. 35-40 ವರ್ಷದವ್ರು ಯಾರೂ ಇಲ್ಲ. ಯಾಕಂದರೆ ಯಾರೂ ಕಲಿತಾ ಇಲ್ಲ. ಈಗ ಯಾಕಂದರೆ ಇನ್ನೊಂದು ನಮ್ಮ ಕೈಮಗ್ಗಕ್ಕೆ ಪೈಪೋಟಿ ಪವರ್ಲೂಮ್ ವಿದ್ಯುತ್ ಚಾಲಿತ ಮಗ್ಗ ಏನಿದೆ ಅದು ಇದಕ್ಕಿಂತ ಸ್ವಲ್ಪ ಈಸಿ, ಸುಲಭ. ಅದಕ್ಕೆ ಏನು ಮಾಡ್ತಾರೆ, ಎಲ್ಲ ಅದಕ್ಕೆ ಕನ್ವರ್ಟ್ ಆಗಿದ್ದಾರೆ, ಅದ್ರಲ್ಲಿ ಮಾಡ್ತಾ ಇದ್ದಾರೆ. ಹೋದ ವರ್ಷ ಬರೀ 4,500 ಆಯಿತು. ಇವತ್ತು 6,500 7,000 ಆಗಿದೆ. ಸೀರೆ ಬೆಲೆ ಅಷ್ಟೇ ಇದೆ, ಬೆಲೆ ಏನು ಹೆಚ್ಚು ಮಾಡಿಲ್ಲ. ಅಂದರೆ ನಾವು ಕಲ್ತ್ಬಿಟ್ಟಿದ್ದೀವಿ, ನಮಗೆ ಬೇರೆ ಉದ್ಯೋಗ ಬರಲ್ಲ. ಅದರಿಂದ ಇದರಲ್ಲೇ ಕಷ್ಟನೋ ಸುಖನೋ ಇದರಲ್ಲೇ ಮಾಡ್ತಾ ಇದ್ದೀವಿ. ಅದಕ್ಕೆ ಆದಷ್ಟು ನಿಮ್ಮಂಥ ಒಂದು ಯುವ ಪೀಳಿಗೆ ನಮ್ಮ ಕೈಮಗ್ಗ ಉತ್ಪನ್ನಗಳನ್ನ, ಕೈಮಗ್ಗ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ನ ನೀವು ಆದಷ್ಟು ತಗೊಂಡು ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಮನೆಯವರೆಲ್ಲ ಆದಷ್ಟು ತಗೊಂಡು ವೇರ್ ಮಾಡಿದ್ರೆ ನಮ್ಮಂಥ ನೇಕಾರರಿಗೆ ಒಳ್ಳೆ ಬೆಲೆನೂ ಬರುತ್ತೆ, ಕೆಲಸನೂ ಸಿಗುತ್ತೆ. ಆದಷ್ಟು ಈಗ ನಿಮ್ಮಂಥ ಯುವ ಜನ ಕಲಿಬೇಕು. ಯಾಕಂದರೆ ಇದು ನಶಿಸಿ ಹೋಗ್ತಾ ಇರುವಂಥ ಒಂದು ಕಲೆ. ಇವಾಗ ಹೇಳಿದ ಮೊದಲೇ ತಿಳಿಸ್ದಾಗೆ ಎಲ್ಲೋ ಅಲ್ಲೊಂದು ಇಲ್ಲೊಬ್ಬರು ನೇಕಾರರು ಇದ್ದಾರೆ. ಇವಾಗ ಬನ್ನಿ ನಮ್ಮ ಯೂನಿಟ್ನಲ್ಲೇ ನೋಡಿ ಎಲ್ಲ 60 ವರ್ಷ ಮೇಲ್ಪಟ್ಟವ್ರು. ಅವರು ಇನ್ನೊಂದಿದ್ರೆ ಒಂದು 5 ವರ್ಷ 6 ವರ್ಷ ಇರ್ಬೋದು. ಅವ್ರು ಹೋದ್ಮೇಲೆ ಅಷ್ಟೇ, ಮತ್ತೆ ಯಾರು ಕಲಿಯೋರು ಇರಲ್ಲ. ಅದಕ್ಕೆ ಆದಷ್ಟು ನಿಮ್ಮಂಥ ಒಂದು ಯುವ ಪೀಳಿಗೆ ಹೇಗೆ ಕೆಲಸ ಕಲಿತ್ಕೊಂಡು ನಿಮ್ಮ ಮನೆಯಲ್ಲೇ ಚಿಕ್ಕದಾಗಿ ಒಂದೊಂದು ಮಗ್ಗ ಅಳವಡಿಸ್ಕೊಂಡು ನಿಮ್ಮ ಒಂದು ದುಪ್ಪಟ್ಟ ಆಗಿರ್ಬೋದು, ಒಂದು ಬಟ್ಟೆ, ಅದೊಂದು ಸಾದಾ ಬಟ್ಟೆನೇ ಇದ್ರೂ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಅದು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕಲಿಬೋದು. ನಿಮ್ಮ ಮುಂದೆ ಬರೋರು ಕೂಡ ಕಲಿಯೋಕ್ಕೆ ಒಂದು ಆಸಕ್ತಿ ಬರುತ್ತೆ ಅಲ್ವಾ. ಒಂದು ಕಲೆ, ಪ್ರಾಚೀನ ಕಲೆ. ಇವಾಗ ನಾವೇ ನೇಯ್ಗೆ ಮಾಡಿ ನಾವು ಹಾಕ್ಕೊಂಡಾಗ ನಮ್ಗೆ ಆ ಖುಷಿನೇ ಬೇರೆ. ಓಕೆ, ನಮಸ್ತೆ.